ವೇದಾಂತ್ ಅಗರ್ವಾಲ್ ಎನ್ನುವ ಒಬ್ಬ 17 ವರ್ಷ 8 ತಿಂಗಳ ಯುವಕ ತನ್ನ ಕಾರ್ ಗಾಡಿನಿಂದ ಗುದ್ದಿ ಅವಿನಾಶ್ ಮತ್ತು ಅಶ್ವಿನಿ ಎನ್ನುವ ಯುವಕ ಯುವತಿಯನ್ನ ಕೊಲ್ತಾನೆ. ಕೊಂದ 15 ಗಂಟೆಯಲ್ಲಿ ಅವನಿಗೆ ಬೇಲ್ ಸಿಗುತ್ತೆ. ಅದು ಎಂಥ ಕಂಡೀಷನ್ನಲ್ಲಿ ಬೇಲ್ ಸಿಗುತ್ತೆ ಅಂದರೆ 300 ಶಬ್ದಗಳ ಪ್ರಬಂಧ ಬರೆಯುವುದು, 15 ದಿನ ಟ್ರಾಫಿಕ್ ಪೊಲೀಸರ ಜೊತೆ ಕೆಲಸ ಮಾಡುವುದು. ಇದು ನ್ಯಾಯವೋ? ಇದೇ ತರಹದ ಒಂದು ಘಟನೆ ಅಮೆರಿಕದಲ್ಲಿ ನಡೆದಿತ್ತು. ಕ್ಯಾಮರಾನ್ ಹೆರಿಟನ್ ಎನ್ನುವ 18 ವರ್ಷದ ಒಬ್ಬ ಯುವಕ ತನ್ನ ಕಾರ್ ಗಾಡಿನಿಂದ ರೇಸನ್ನು ಮಾಡುತ್ತಿರುವಾಗ ಒಬ್ಬ ತಾಯಿ ಮಗಳನ್ನ ಗುದ್ದಿ ಸಾಯಿಸ್ತಾನೆ. ಆದರೆ ಅವನಿಗೆ ಅಲ್ಲಿ 24 ವರ್ಷ ಜೈಲು ಶಿಕ್ಷೆ ಸಿಗುತ್ತೆ. ಆದರೆ ನಮ್ಮ ಭಾರತದಲ್ಲಿ ನ್ಯಾಯಾಲಯವೇ ಜನರ ಜೊತೆ ಹಾಸ್ಯ ಮಾಡುತ್ತಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿಯ ಒಬ್ಬ NCPಯ MLA ಬೆಳಗಿನ ಜಾವ 6 ಗಂಟೆಗೆ ಪೊಲೀಸ್ ಠಾಣೆಗೆ ಹೋಗ್ತಾನೆ. ಹೋಗಿ ವೇದಾಂತ್ಗೆ ಬೇಲ್ ಸಿಗುವ ಹಾಗೆ ಪೊಲೀಸರ ಮೇಲೆ ಒತ್ತಡವನ್ನು ಹಾಕ್ತಾನೆ. ಒಬ್ಬ ಜನಪ್ರತಿನಿಧಿಯ ಕೆಲಸವೇ ಇದು?